ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಾಸುದೇವ್. ಕೋಟ್ಯಾಂತರ ಅಭಿಮಾನಿಗಳು ನಾಳಿನ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ನಾಳೆ 2025 ಚಾಂಪಿಯನ್ಸ್ ಟ್ರೋಫಿಯ ಅಂಗವಾಗಿ ಭಾರತ ಹಾಗೂ ಪಾಕಿಸ್ತಾನ ಮುಖಾಮುಖಿಯಾಗ್ತಿದೆ. ಈಗಾಗಲೇ ಉದ್ಘಾಟನಾ ಪಂದ್ಯದಲ್ಲಿ ಪಾಕಿಸ್ತಾನ ಹೀನಾಯವಾಗಿ ಸೋಲನ್ನು ಅನುಭವಿಸಬೇಕಾಗುವಂತ ನ್ಯೂಜಿಲೆಂಡ್ ವಿರುದ್ಧ ಎಷ್ಟು ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ನೀವು ವೈರಲ್ ವಿಡಿಯೋಗಳಲ್ಲಿ ನೋಡಿರಬಹುದು. ಅದು ಕೂಡ ಪಾಕಿಸ್ತಾನಿ ಅಭಿಮಾನಿಗಳೇ ಪಾಕಿಸ್ತಾನವನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇಲ್ಲ, ನಿಧಾನಗತಿಯಲ್ಲಿ ಆಡ್ತಿದ್ದಾರೆ ಅಂತ. ಸೊ ನಾಳೆ ಭಾರತ ವಿರುದ್ಧ ಇರುವಂತಹ ಪಂದ್ಯದಲ್ಲಿ ಪಾಕಿಸ್ತಾನ ಏನೆಲ್ಲ ಮಾಡಿ ಗೆಲ್ಲಬೇಕು ಅನ್ನೋ ರಣತಂತ್ರವನ್ನ ಹೆಣಿತಾ ಇದೆ. ಇನ್ನೇನು ಇದಕ್ಕೆ ಈ ರಣರೋಚಕ ಪಂದ್ಯಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ ಅಂತಾನೆ ಹೇಳ್ಬೋದು. ನಾಳಿನ ಪಂದ್ಯಕ್ಕಾಗಿ ಇಡೀ ಭಾರತ ಪಾಕಿಸ್ತಾನ ಅಷ್ಟೇ ಅಲ್ಲ, ಇಡೀ ವಿಶ್ವವೇ ಕಾಯ್ತಾ ಇದೆ. ಇವತ್ತು ವಿರಾಟ್ ಕೊಹ್ಲಿ ಅವರು ಎಲ್ಲರಿಗಿಂತ ಅಂದ್ರೆ ಟೀಮ್ ಗಿಂತ ಮುಂಚೆನೆ 3 ಗಂಟೆಗಳ ಕಾಲ ಹಿಂದೆನೆ ಪ್ರಾಕ್ಟೀಸ್ ಅನ್ನ ಶುರು ಮಾಡಿದ್ದಾರೆ. ಅಲ್ಲಿರುವಂತಹ ಸ್ಪೀಡ್ ಬೌಲರ್ಸ್ ಗಳಿಗೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ನೋಡಿರುವಂತಹ ಪಾಕಿಸ್ತಾನದ ರಿಜ್ವಾನ್ ಕ್ಯಾಪ್ಟನ್ ಕೂಡ ಟೆನ್ಷನ್ ಆಗಿದ್ದಾರೆ. ಅವರು ಕೂಡ ಕೆಲವೊಂದು ರಣತಂತ್ರಗಳನ್ನ ಹೆಣಿತಾ ಇದ್ದಾರೆ. ಇನ್ನು ಮತ್ತೊಂದು ವೈರಲ್ ವಿಚಾರ ಏನಪ್ಪಾ ಅಂತಂದ್ರೆ, ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ನ ಚೇರ್ಮನ್ ಆಗಿರುವಂತಹ ಮೋಹಸಿನ್ ನಖ್ವಿ ಅವರು ತಮಗೆ ಕೊಟ್ಟಿದ್ದಂತಹ 30 ಟಿಕೆಟ್ಗಳನ್ನ ರಿಜೆಕ್ಟ್ ಮಾಡಿ, ಅಂದ್ರೆ ಆ ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ದಾರೆ. ಇವ್ರಿಗೆ ಅಂತ ಕೊಟ್ಟಿರೋ 30 ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಅದರಿಂದ ಬರುವಂತಹ 40,000 ದಿರಮ್ಸ್ ಅಂದ್ರೆ ಇಂಡಿಯನ್ ಕರೆನ್ಸಿ ಪ್ರಕಾರ 94 ಲಕ್ಷ ರೂಪಾಯಿ ಆಗುತ್ತೆ. ಆ 30 VIP ಸೀಟ್ಸ್ ಟಿಕೆಟ್ ಗಳಿಗೆ ಆ ಸೀಟ್ಸ್ ಗಳನ್ನ ಇವರು ಮಾರಾಟ ಮಾಡಿದ್ದಾರೆ. ಆ ಟಿಕೆಟ್ ಗಳನ್ನ ಯಾಕಪ್ಪ ಅಂತಂದ್ರೆ ಅದನ್ನ PCBಗೆ ಫಂಡ್ ಆಗಿ ರೈಸ್ ಆಗ್ಲಿ ಅನ್ನೋ ಒಂದು ಕಾರಣದಿಂದ ಅವರು ಆ ಟಿಕೆಟ್ ನ ಮಾರಾಟ ಮಾಡಿದ್ದಾರೆ. ಇದು ಕೂಡ ಈಗ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇವ್ರಿಗೆ ಕೊಟ್ಟಿರೋ ಟಿಕೆಟ್ ನ ಮಾರಾಟ ಮಾಡಿ ಆ ದುಡ್ಡನ್ನ PCB ಫಂಡ್ಸ್ ತಗೋಬೇಕಾ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ ನೀವೆಲ್ಲ ಮ್ಯಾಚ್ ನೋಡ್ತೀರಾ ಅಂತ ಕೇಳಿದ್ದಕ್ಕೆ PCB ಚೇರ್ಮನ್ ಹೇಳುತ್ತದೆ, ನಾನು ಜನಗಳ ಮಧ್ಯೆ ಇದ್ದು ಮ್ಯಾಚ್ ನೋಡಕ್ ಇಷ್ಟಪಡ್ತೀನಿ, ನಾರ್ಮಲ್ ಸ್ಟ್ಯಾಂಡ್ಸ್ ನಲ್ಲಿ ಹೋಗಿ ಮ್ಯಾಚ್ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೆಯುತ್ತೆ ಎಂದಾಗ್ಲೇ ಒಂದು ಕೂಗು ಕೇಳಿ ಬಂದಿತ್ತು. ಯಾಕಂದ್ರೆ ಭಾರತ ಪಾಕಿಸ್ತಾನಕ್ಕೆ ಕಾಲಿಡೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಹೀಗಾಗಿ ಭಾರತ ಪಂದ್ಯಗಳನ್ನ ಮಾತ್ರ ದುಬೈಗೆ ಶಿಫ್ಟ್ ಮಾಡಲಾಗಿದೆ. ನಾಳಿನ ಪಂದ್ಯ ಕೂಡ ದುಬೈಯಲ್ಲಿ ನಡೀತಾ ಇದೆ. ಇನ್ನು ಇಬ್ಬರು ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದ್ರೆ ಭಾರತ ಹಾಗೂ ಪಾಕಿಸ್ತಾನ ಇಲ್ಲಿಯವರೆಗೂ 135 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದೆ. ಇದುವರೆಗೂ ಭಾರತ ಹಾಗೂ ಪಾಕಿಸ್ತಾನ 135 ಏಕದಿನ ಪಂದ್ಯಗಳಲ್ಲಿ ಮುಖಾಮುಖಿಯಾಗಿರೋದು. ಇನ್ನು ಭಾರತ ಕೇವಲ 57 ಪಂದ್ಯಗಳಲ್ಲಷ್ಟೇ ಗೆದ್ದಿದೆ. ಇನ್ನು ಪಾಕಿಸ್ತಾನ ಒಟ್ಟು 73 ಪಂದ್ಯಗಳಲ್ಲಿ ಗೆದ್ದಿದೆ. 5 ಪಂದ್ಯಗಳ ಫಲಿತಾಂಶ ಸಿಕ್ಕಿಲ್ಲ. ಇನ್ನು ನೀವು ಏಕದಿನ ಪಂದ್ಯಗಳಲ್ಲಿ ನೋಡೋದಾದ್ರೆ ಪಾಕಿಸ್ತಾನವೇ ಮೇಲುಗೈಯನ್ನು ಸಾಧಿಸಿದೆ. ಆದ್ರೆ ಇಲ್ಲಿ ಮ್ಯಾಟರ್ ಏನಪ್ಪಾ ಅಂತಂದ್ರೆ 2010 ನಂತರ ಇಲ್ಲಿಯವರೆಗೂ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಭಾರತವೇ ಪ್ರಾಬಲ್ಯವನ್ನ ಮೆರೆದಿದೆ ಅಂತ ಹೇಳ್ಬೋದು. 2010 ನಂತರ ಇಲ್ಲಿಯವರೆಗೂ ಭಾರತ ಹಾಗೂ ಪಾಕಿಸ್ತಾನ 17 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದೆ. ಇದರಲ್ಲಿ ಭಾರತ 12ರಲ್ಲಿ ಜಯವನ್ನ ಸಾಧಿಸಿದೆ. ಇನ್ನು ಪಾಕಿಸ್ತಾನ ಕೇವಲ 4ರಲ್ಲಿ ಮಾತ್ರ ಜಯ ಸಾಧಿಸಿರುವಂತದ್ದು. 1 ಪಂದ್ಯ ರದ್ದಾಗಿದೆ. ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ 2 ತಂಡಗಳ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದ್ರೆ ಈ ಹೆಡ್ ಟು ಹೆಡ್ ದಾಖಲೆಯಲ್ಲಿ ಭಾರತಕ್ಕಿಂತ ಪಾಕಿಸ್ತಾನವೇ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೇಲುಗೈಯನ್ನು ಸಾಧಿಸಿರುವಂತದ್ದು. ಇಲ್ಲಿಯವರೆಗೂ 5 ಪಂದ್ಯಗಳಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಮುಖಾಮುಖಿಯಾಗಿದೆ. ಪಾಕಿಸ್ತಾನ 3 ಪಂದ್ಯಗಳಲ್ಲಿ ಗೆದ್ದಿದ್ರೆ ಭಾರತ ಕೇವಲ 2 ಪಂದ್ಯಗಳಲ್ಲಿ ಗೆದ್ದಿದೆ. ಇನ್ನು ಈ ಸ್ಟ್ಯಾಟಿಸ್ಟಿಕ್ಸ್ ನಾಳೆ ಸಮ ಮಾಡೋದಕ್ಕೆ ಟೀಮ್ ಇಂಡಿಯಾ ಏನೆಲ್ಲ ಸಾಧ್ಯತೆಗಳನ್ನ ಮಾಡಬೇಕು ಅದನ್ನ ಟ್ರಯಲ್ಸ್ ಮಾಡ್ತಾ ಇದೆ. 2004 ಮತ್ತೆ 2009ರಲ್ಲಿ ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಿದ್ದಾಗ ಪಾಕಿಸ್ತಾನ 2 ಪಂದ್ಯಗಳನ್ನ ಗೆದ್ದಿತ್ತು. 2013 ಹಾಗೂ 2017ರಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಈಸಿ ಆದಂತಹ ಗೆಲುವನ್ನ ಕಂಡಿತ್ತು ಲೀಗ್ ಹಂತದಲ್ಲೇ. ಆದ್ರೆ ಅದೇ ವರ್ಷ ಫೈನಲ್ ನಲ್ಲಿ ಪಾಕಿಸ್ತಾನ ಭಾರತವನ್ನ 180 ರನ್ಗಳಿಂದ ಸೋಲಿಸುವ ಮೂಲಕ ಚಾಂಪಿಯನ್ ಆಗಿತ್ತು. ಅಂದ್ರೆ ಕಳೆದ ಚಾಂಪಿಯನ್ಸ್ ಟ್ರೋಫಿಯ ಚಾಂಪಿಯನ್ ಪಾಕಿಸ್ತಾನ ಈ 2015 ಚಾಂಪಿಯನ್ಸ್ ಟ್ರೋಫಿಯ ಉದ್ಘಾಟನಾ ಪಂದ್ಯದಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಸೋತಿದೆ. ಇನ್ನು ಪಾಕಿಸ್ತಾನ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನಲ್ಲಿ ತುಂಬಾ ವೀಕ್ ಇದ್ದಾರೆ ಅಂತ ಮೊದಲನೇ ಪಂದ್ಯದ ನೋಡಿದ್ರೆ ಹೇಳ್ಬೋದು. ಇತ್ತ ಭಾರತ ಬ್ಯಾಟಿಂಗ್ ಲೈನಪ್ ಕೂಡ ಚೆನ್ನಾಗಿದೆ, ಬೌಲಿಂಗ್ ಲೈನಪ್ ಕೂಡ ಚೆನ್ನಾಗಿದೆ. ಬೂಮ್ರಾ ಸ್ಥಾನವನ್ನ ಶಮಿ ಅವರು ನಿಜವಾಗ್ಲೂ ಮೇಂಟೈನ್ ಮಾಡ್ತಿದ್ದಾರೆ. ಶಮಿ ಮತ್ತೆ ಹರ್ಷಿತ್ ರಾಣಾ ಅವರು ಇಬ್ರು ಅದನ್ನ ಈಕ್ವಲ್ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಬಹುದು. ನಾಳಿನ ಪಂದ್ಯದಲ್ಲಿ ಪಕ್ಕಾ ಭಾರತ ಗೆಲ್ಲುತ್ತೆ ಅಂತಾನೆ ಎಲ್ಲರೂ ಹೇಳ್ತಾ ಇದ್ದಾರೆ. ಗೆಲ್ಲಲೇಬೇಕು ಕೂಡ. ಭಾರತ ಹಾಗೂ ಪಾಕಿಸ್ತಾನ ಪಂದ್ಯವನ್ನ ನೋಡೋದಕ್ಕೆ ನೀವು ಕೂಡ ರೆಡಿ ಆಗಿರಿ.